ಸರ್, ಮಾನ್ಯ ಲೋಕಸಭಾ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇಡೀ ಭಾರತ ದೇಶಕ್ಕೆ ಎಳೆಯಾಗಿ ಯಾವ ರೀತಿ ಮತವನ್ನು ಕಳ್ತನ ಮಾಡ್ತಾ ಇದ್ದಾರೆ, ಯಾವ ರೀತಿ ಮತದಾರ ಪಟ್ಟಿಯಿಂದ ಮತಗಳನ್ನು ಅಳಿಸ್ತಾರೆ, ಯಾವ ರೀತಿ ಮೋಡಸ್ ಆಪರೆಂಡಿ ಅವರು ಮಾಡ್ತಾ ಇದ್ದಾರೆ ಕಳೆದ 11 ವರ್ಷಗಳಿಂದ. ಅದು EVM ಮತಯಂತ್ರ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮತ ಕಳ್ತನ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರ ಪ್ರಭು ಅಂತ ಹೇಳ್ತಾರೆ. ಆದರೆ ಮತದಾರನ ಮತವನ್ನು ಇವರು ಕಳ್ತನ ಮಾಡಿ ಹಗಲುದೊರಡಿ ಮಾಡಿ ಅದನ್ನು ಒಂದು ವ್ಯವಸ್ಥೆಯನ್ನು ಬುಡಮೇಲೆ ಮಾಡುವಂಥದ್ದು ಇದೆಯಲ್ಲ, ಇದನ್ನು ಕಾಂಗ್ರೆಸ್ ಪಕ್ಷ ವಿರೋಧಿಸ್ತದೆ. ಮಾನ್ಯ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ಮಾನ್ಯ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಸಾಹೇಬರ ನೇತೃತ್ವದಲ್ಲಿ ಇಡೀ ಭಾರತ ದೇಶದಲ್ಲಿ ಎಲ್ಲ ವಿರೋಧ ಪಕ್ಷಗಳು ಒಗ್ಗೂಡಿ ಇವತ್ತು ಏನು ಹೋರಾಟವನ್ನು ರೂಪಿಸ್ತಾ ಇದ್ದಾರೆ, ಇದು ತಾರ್ಕಿಕ ಅಂತ್ಯದವರೆಗೆ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡು ಹೋಗುತ್ತೆ. ಇಲ್ಲ, ಯಾವುದೇ ಸಂವಿಧಾನಿಕ ಸಂಸ್ಥೆಗಳು ಅವರ ಒಂದು ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ಕಳೆದ 10 ವರ್ಷಗಳಲ್ಲಿ ನೀವು ನೋಡಿದರೆ ಸಂವಿಧಾನಿಕ ಸಂಸ್ಥೆಗಳನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಅವರಿಗೆ ಯಾವ ರೀತಿ ಬೇಕು ವಿರೋಧ ಪಕ್ಷವರ ಏನು ಧ್ವನಿಯನ್ನು ದಮನ ಮಾಡೋದಕ್ಕೆ, ಅವರನ್ನು ಪೀಡಿಸೋದಕ್ಕಾಗಿ, ಅವ್ರನ್ನ ತೊಂದರೆ ಕೊಡೋದಕ್ಕಾಗಿ ಇವತ್ತು ED, IT ಮತ್ತು ಜುಡಿಷರಿಯನ್ನು ಅವರು ಬಳಸ್ತಾ ಇದ್ದಾರೆ. ನಮಗೆ ನಿನ್ನೆ ಆಘಾತ ಆಯಿತು. ಇಡೀ ಭಾರತ ದೇಶದ ಎಲ್ಲ ಮತದಾರರಿಗೂ ಆಘಾತ ಆಗಿದೆ. ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ 1 ಲಕ್ಷ ಮತಗಳನ್ನು ಅವರು ಕಳ್ತನ ಮಾಡ್ತಾರಂದ್ರೆ ನಾವು ಯಾವ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಂಬಬೇಕಾಗತ್ತೆ? ಮತದಾರರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ದ್ರೋಹ ಮಾಡಿದಂತಹ BJP ಪಕ್ಷದವರು ಈ ದೇಶದ ಬೇಷರತ್ತ ಕ್ಷಮೆಯನ್ನು ಕೇಳಬೇಕು. ಮತ್ತು ಇವತ್ತು ಏನು ಕಳೆದ 10 ವರ್ಷಗಳಿಂದ ಏನು ಇವರು ಅರಾಜಕತೆಯನ್ನು ಸೃಷ್ಟಿ ಮಾಡಿದ್ದಾರೆ, ಅದರ ಪರಿಣಾಮಗಳನ್ನು ನಾವು ಅವರಿಗೆ ಉತ್ತರ ಕೊಟ್ಟಿಲ್ಲ ಅಂದರೆ ಲೋಕಸಭೆ ಇರ್ಬೋದು, ದಾರಿ ಇರ್ಬೋದು, ಬೀದಿ ಇರ್ಬೋದು, ಎಲ್ಲದರಲ್ಲೂ ನಾವು ಹೋರಾಟವನ್ನು ಮಾಡ್ತೀವಿ.